ಹೈ ವೋಲ್ಟೇಜ್ ಕ್ಯಾಬಿನೆಟ್ ಸಭೆ ಆರಂಭ ಆಗಲಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರುವಂತಹ ಕ್ಯಾಬಿನೆಟ್ ಸಭೆ ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಕ್ಯಾಬಿನೆಟ್ ಸಭೆ ಆರಂಭ ಆಗುತ್ತೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೌಂಟ್ ಡೌನ್ ಶುರುವಾಗಿದೆ ಆರಂಭ ಆಗೋದಕ್ಕೆ. ಜಾತಿ ಗಣತಿ ಜಾರಿ ಬಗ್ಗೆ ಗಂಭೀರ ಚರ್ಚೆಯನ್ನ ಕೂಡ ನಡೆಸಲಾಗುತ್ತೆ. ಜಾತಿ ಗಣತಿ ವರದಿ ಬಗ್ಗೆ ಕಾಂಗ್ರೆಸ್ನಲ್ಲಿಯೇ ಎರಡು ಬಣಗಳಾಗಿವೆ. ಒಂದು ಬಣ ಜಾತಿ ಗಣತಿ ಜಾರಿ ಬಗ್ಗೆ ಉತ್ಸಾಹವನ್ನ ತೋರಿಸ್ತಾ ಇದೆ, ಮತ್ತೊಂದು ಬಣ ಜಾತಿ ಗಣತಿಗೆ ಭಾರಿ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಯಾರು ಪರ ಯಾರು ವಿರೋಧ? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಪರ ವಿರೋಧದ ನಡುವೆ ಇವತ್ತು ಜಾರಿಯಾಗುತ್ತಾ, ಇಲ್ಲವೇ ಈ ವರದಿ ಅಧ್ಯಯನಕ್ಕೆ ಮತ್ತೆ ಕಮಿಟಿ ರಚನೆ ಮಾಡುತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನೀಡ್ತಾ ಹೋಗ್ತಾ ಇದೀವಿ. ಸಿದ್ದರಾಮಯ್ಯ, ಡಾಕ್ಟರ್ ಜಿ ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಕೆಎಚ್ ಮುನಿಯಪ್ಪ, ತಿಮ್ಮಾಪುರ್, ಶಿವರಾಜ್ ತಂಗಡಿಗೆ ಇವರೆಲ್ಲರೂ ಕೂಡ ಪರವಾಗಿದ್ದಾರೆ. ಬೋಸರಾಜು, ಕೆಎನ್ ರಾಜಣ್ಣ, ಡಿ ಸುಧಾಕರ್, ಭೈರತಿ ಸುರೇಶ್, ಕೆಜೆ ಜಾರ್ಜ್, ಜಮೀರ್ ಅಹ್ಮದ್ ಖಾನ್, ರಹೀಂ ಖಾನ್, ಪ್ರಿಯಾಂಕ್ ಖರ್ಗೆ, ಮಂಕಾಳು ವೈದ್ಯ, ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ ಇವರೆಲ್ಲರೂ ಕೂಡ ಪರವಾಗಿದ್ದಾರೆ. ಇನ್ನು ಯಾರ್ಯಾರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್, ಕೃಷ್ಣ ಭೈರೇಗೌಡ, ವೆಂಕಟೇಶ್, ಚೆಲುವರಾಯಸ್ವಾಮಿ, ಈಶ್ವರ್ ಖಂಡ್ರೆ, ಶಾಮನೂರು ಶಿವಶಂಕರಪ್ಪ, ಮಲ್ಲಿಕಾರ್ಜುನ ಕೆಲ ಬದಲಾವಣೆ ಮಾಡಿ ಸಮಿತಿ ರಚಿಸಿ ಅಂಗೀಕರಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ ಕೆಲವರು. ಲಕ್ಷ್ಮೀ ಹೆಬ್ಬಾಳ್ಕರ್, ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಎಚ್ ಕೆ ಪಾಟೀಲ್. ವರದಿ ಮಂಡನೆ ಆಗ್ತಿದೆ, 2-3 ಬಾರಿ ಮಂಡನೆ ಆಗ್ಬೇಕು ಅಂತಿದ್ದು ಆಗಿರ್ಲಿಲ್ಲ. ಇವತ್ತಾಗಿದಿಲ್ಲ, ಮುಹೂರ್ತ ಫಿಕ್ಸ್ ಆಗಿದೆಲ್ಲ, ಮುಹೂರ್ತ ಫಿಕ್ಸ್ ಆಗಿದೆ. ನಿನ್ನೆ ಕೂಡ ಹೇಳಿದೆ, ಬಂದು ಚರ್ಚೆ ಆಗ್ತದೆ ಏನು ಅಂತ, ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು ಅದು ಅಂತಿಮ ನಿರ್ಧಾರ ಆಗುತ್ತೆ. ಸೊ ನೋಡೋಣ ಏನಾಗ್ತಿದೆ ನನಗೆ ಗೊತ್ತಿಲ್ಲ, ಕಾದ್ ನೋಡೋಣ. ಸಮುದಾಯಗಳು ವರದಿ ಸರಿ ಇಲ್ಲ, 169 ಕೋಟಿ ಖರ್ಚು ಮಾಡಿ ಅದೇ ಕರೆಕ್ಟ್. ಅದು ಯಾವಾಗ ಸರಿ ಇಲ್ಲ ಅಂತ ಯಾವಾಗ ಗೊತ್ತಾಗೋದ್ರು ಓಪನ್ ಆದ್ಮೇಲೆ ಗೊತ್ತಾಗೋದು ಸರಿ ಇಲ್ಲ ಅಂತ. ಮನೆಗೂ ಭೇಟಿ ಮಾಡಲಿಲ್ಲ, ಎಲ್ಲೋ ಕೂತ್ಕೊಂಡು ಅದಾದ ಆಮ್ಯಾಗ ಓಪನರ್ ಆಗಲಿ, ಆಮ್ಯಾಗ ಅದನ್ನು ಕ್ಯಾಬಿನೆಟ್ ಹೇಳಲಿಕ್ಕೆ ಅವಕಾಶ ಇದೆ. ನನ್ನ ಪ್ರಕಾರ ಒಂದು ಸಾರಿ ಸದನನ ಕರಿಬೇಕು, ಅದನ್ನು ಚರ್ಚೆ ಮಾಡಬೇಕು, ಯಾರು ಏನಾಗಿ ಓಪನ್ ಆಗಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು, ಅದು ಒಳ್ಳೇದದು. ಸರ್, ಎಲ್ಲೋ ಒಂದ್ ಕಡೆ ಅಂಕಿಅಂಶ ಒಂದಿಷ್ಟು ಸೋರಿಕೆ ಆಗಿದ್ವು, ಅದನ್ನೇ ಹೇಳಿ ಸದನಲ್ಲಿ ಹೇಳಿ. ಯಾರಿಗಾರ ಅಂಕಿಅಂಶ ಬಗ್ಗೆ ಆರೋಪ ಇದ್ರೆ, ಡೌಟ್ ಇದ್ರೆ ಸದನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ನಾನು ವಿನಂತಿ. ಒಂದು ಸಾರಿ ಚರ್ಚೆ ಆಗಬೇಕು ಸಮಗ್ರವಾಗಿ, ಯಾರ್ದು ಕೂಡ ಉಳಿಬಾರ್ದು, ಸಮಗ್ರ ಚರ್ಚೆ ಆಗಲಿ. ಸರ್, ಇವತ್ತು ವರದಿ ಮಂಡನೆ ಆಗ್ತಿದೆ, 2-3 ಬಾರಿ ಮಂಡನೆ ಆಗ್ಬೇಕು ಅಂತಿದ್ದು ಆಗಿರ್ಲಿಲ್ಲ. ಇವತ್ತಾಗಿದಿಲ್ಲ, ಮುಹೂರ್ತ ಫಿಕ್ಸ್ ಆಗಿದೆಲ್ಲ, ಮುಹೂರ್ತ ಫಿಕ್ಸ್ ಆಗಿದೆ. ನಿನ್ನೆ ಕೂಡ ಹೇಳಿದೆ, ಬಂದು ಚರ್ಚೆ ಆಗ್ತದೆ ಏನು ಅಂತ, ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು ಅದು ಅಂತಿಮ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಮಾರುತಿ, ಈಗಷ್ಟೇ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ರು, ನಾ ಈ ಹಿಂದೆ ಹೇಳಿದ್ನಲ್ಲ, ಸೊ ಹಾಗಾಗಿ ಇವತ್ತು ಜಾತಿ ಜನಗಣತಿ ಸಭೆ ನಡೀತಾ ಇದೆ, ಕಾದ್ ನೋಡಿ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಜನರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಒಂದಷ್ಟು ಸಚಿವರು ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗಬಹುದು, ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗತ್ತೆ ಈ ಒಂದು ಸಭೆ, ಸೊ ಏನಾಗಬಹುದು ಅಂತ. ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ರು, ಅವರ ಮುಖದಲ್ಲಿ ಮಂದಹಾಸ ಮೂಡಿರೋದನ್ನ ನೋಡ್ತಾ ಇದ್ರೆ ಖುಷಿಯಲ್ಲಿದ್ದಾರೆ ಅಂತ ಕಾಣಿಸ್ತಾ ಇದೆ. ಸೊ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯೋದಕ್ಕೆ ಇನ್ನೇನೋ ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ. ಜಾತಿ ಗಣತಿ ಜಾರಿ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ಕೂಡ ಮಾಡ್ತಾರೆ. ಜಾತಿ ಗಣತಿ ವರದಿ ಬಗ್ಗೆ ಕಾಂಗ್ರೆಸ್ನಲ್ಲಿಯೇ ಎರಡು ಬಣಗಳಾಗ್ಬಿಟ್ಟಿದೆ. ಒಂದು ಬಣ ಜಾತಿ ಗಣತಿ ಜಾರಿ ಬಗ್ಗೆ ಉತ್ಸಾಹವನ್ನ ತೋರ್ತಾ ಇದೆ, ಮತ್ತೊಂದು ಬಣ ಜಾತಿ ಗಣತಿಗೆ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಯಾರು ಪರ ಯಾರು ವಿರೋಧ ಅನ್ನೋದ್ರ ಕುರಿತು ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗುತ್ತೆ. ಸೊ ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ನಲ್ಲಿಯೇ ಇದೀಗ ಆಂತರಿಕವಾಗಿ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರುಗಳು ವರದಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಮಾರುತಿ, ಏನಾಗ್ತಾ ಇದೆ ಸದ್ಯಕ್ಕೆ ಅಂತ ಹೇಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇರುವಂತಹ ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಪ್ರಮುಖವಾಗಿ ಚರ್ಚೆ. ರೈಟ್, ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.